ಆತ್ಮೀಯ ಮಾದಿಗ ಸಮುದಾಯದ ಎಲ್ಲ ಪ್ರಮುಖರೇ, ಸಮುದಾಯದ ಹಿತೈಷಿಗಳೇ, ಚಿಂತಕರೇ ಮತ್ತು ಹೋರಾಟಗಾರರೇ ಎಲ್ಲರೂ ಕೂಡ ನಾವೇನು ಒಳ ಮೀಸಲಾತಿ ವಿಚಾರವನ್ನು ಹೋರಾಟ ಮಾಡ್ತಾ ಇದ್ದೇವೆ. ಇಡೀ ಕರ್ನಾಟಕದಾದ್ಯಂತ ಒಳ ಮೀಸಲಾತಿ ವಿಚಾರ ಹೋರಾಟ ನಡೀತಿದೆ. ಆ ಹೋರಾಟವನ್ನು ಯಶಸ್ವಿ ಮಾಡಬೇಕಂದ್ರೆ ಪ್ರತಿಯೊಬ್ಬ ಮಾದಿಗ ಸಮಾಜದ ಮುಖಂಡರು, ಕಾರ್ಯಕರ್ತರು, ಸಾಹಿತಿಗಳು, ನೌಕರರು, ನಿವೃತ್ತ ನೌಕರರು ಎಲ್ಲ ಪಕ್ಷಗಳ ಪಕ್ಷಭೇದವನ್ನು ಮರೆತು ಜಾತಿಯನ್ನು ಗಮನದಲ್ಲಿಟ್ಕೊಂಡು, ಜಾತಿಗಾಗಿರೋ ಅನ್ಯಾಯವನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಹೋರಾಟದ ನಾಯಕರು ಕರೆ ಕೊಟ್ಟಾಗ ಎಲ್ಲೇ ಆಗಿರಲಿ ಅದು ನಮ್ಮ ಸಮುದಾಯದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ನಾವೇನು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಇದೇ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಬೆಂಗಳೂರಿನಲ್ಲಿ ನಾಳೆ ದಿನಾಂಕ 12ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿಯಲ್ಲಿ ಇಟ್ಕೊಂಡಿದ್ದಾರೆ. ಆ ಹೋರಾಟಕ್ಕೆ ಈಗ ಉದಾಹರಣೆಗೆ ಜಗಳೂರು ಮತ್ತು ದಾವಣಗೆರೆ ಜಿಲ್ಲೆಯಿಂದ ಅತಿ ಹೆಚ್ಚಿನ ಜನಸಂಖ್ಯೆ ಪಾಲ್ಗೊಂಡು ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ಯಾವುದೇ ಹೋರಾಟಗಳು ಸಮುದಾಯ ಕರೆ ಕೊಟ್ಟಾಗ ಪಕ್ಷಗಳನ್ನು ಹೊರತುಪಡಿಸಿ ಜನಾಂಗದ ಹಿತಕ್ಕೋಸ್ಕರ ಹೋರಾಟವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಯಶಸ್ವಿಯಾಗಿ ಭಾಳ ಕಠಿಣವಾಗಿರ್ತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ನನ್ನ ಹೆಸರು ಹಾಲೂರು ನಿಂಗರಾಜ್, ದಾವಣಗೆರೆ. ಈಗ ಮೊನ್ನೆ ನಡೆದ ಕಾರ್ಯಕ್ರಮ, ದಾವಣಗೆರೆ ಬಂದ ಕಾರ್ಯಕ್ರಮದಲ್ಲಿ ಕೂಡ ತುಂಬ ಜವಾಬ್ದಾರಿಯಿಂದ ಇದ್ದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಒಳ ಮೀಸಲಾತಿ ಸಾಮಾಜಿಕವಾಗಿ ಭಾಳ ಎಲ್ಲರೂ ಸೇರಿದೆ. ನಾಲ್ಕು ಜೊತೆಗೆ ಇರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ತುಂಬ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಅವರು ಈ ಸಮಾಜದ ಕಾಳಜಿ ನಮಗೆ ಗೊತ್ತಿಲ್ಲ, ನಮಗೆ ಯಾರು ಲೀಡರ್ಸ್ ಗೊತ್ತಿಲ್ಲ. ದಾವಣಗೆರೆಗೆ ನಾವು ಚಿಕ್ಕ ವಯಸ್ಸಿಂದ